ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಮಿನಿಸ್ಟರ್ ಶಶಿ ತರೂರ್ ಅವರ ಮೇಲೆ ಇವರ ಹಾಗೂ ಇವರ ಪಾರ್ಟಿಯ ವಿಚಾರಗಳಲ್ಲಿ ಕಾಂಟ್ರಡಿಕ್ಷನ್ ಇದೆ ಎಂಬ ಆರೋಪವಿದೆ. ಶಶಿ, ಈ ಫಾರಿನ್ ಪಾಲಿಸಿ ಬಗ್ಗೆ ಮಾತು ಬಂದಾಗ ಒಬ್ರು ನೀವಾಗಿರ್ತೀರಿ, ನೀವು ಲಂಡನ್ಗೆ ಹೋಗಿ ಸ್ಪೀಚ್ ಕೊಡ್ತೀರಿ, ಅವ್ರು ಏನು ಅಂತ ನೀವು ಅಲ್ಲಿ ತೋರಿಸ್ತೀರಿ, ಅದ್ರ ಬಗ್ಗೆ ಎಲ್ಲರೂ ಕೂಡ ಹೊಗಳ್ತಾರೆ. ಇನ್ನೊಬ್ರು ರಾಹುಲ್ ಗಾಂಧಿ ಏನಿದ್ದಾರೆ, ಅವರು ಲಂಡನ್ಗೆ ಹೋಗ್ತಾರೆ, ಅಮೆರಿಕಾಗೆ ಹೋಗ್ತಾರೆ, ನಮ್ಮ ಡೆಮೋಕ್ರಸಿ ಮುಗಿದೋಯ್ತು ಅಂತ ಹೇಳ್ತಾರೆ. ಅವ್ರು ಯಾಕೆ ಆ ರೀತಿ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ? ಇಲ್ಲ, ಅವ್ರು ಹಾಗೆ ಹೇಳಿಲ್ಲ. ನೋಡಿ, ಇದು ತಪ್ಪು ಆರೋಪ ಅಷ್ಟೇ. ಇದು ತಪ್ಪು ಆರೋಪ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈಗ ಚಪ್ಪಾಳೆ ತಟ್ಟಿದ್ರು ಅವರಿಗೆ ರಾಹುಲ್ ಗಾಂಧೀಜಿಯವರು ಹೇಳಿದ್ರು, ಅಂದ್ರೆ ನಮ್ಮ ಡೆಮೋಕ್ರಸಿಯಲ್ಲಿ ತುಂಬಾ ಚಾಲೆಂಜಸ್ ಇವೆ, ಹೀಗೂ ಹೇಳಿದ್ದುಂಟು, ಅದನ್ನ ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ ಅಂತ, ಬೇರೆಯವರದ್ದಲ್ಲ. ಅವರು ಹೇಳಿದ್ರು, ನೀವು ತಿಳ್ಕೋಬೇಕು, ಯಾಕಂದ್ರೆ ಭಾರತೀಯ ಪ್ರಜಾಪ್ರಭುತ್ವ ಏನಿದೆಯೋ ಇದು ಒಂದು ಗ್ಲೋಬಲ್ ಪಬ್ಲಿಕ್ ಗೂಡ್ ಆಗಿದೆ, ಇಡೀ ಜಗತ್ತಿಗೆ ಇದು ಒಳ್ಳೇದು ಅಂತ. ಪ್ರಜಾಪ್ರಭುತ್ವ ಉಳಿಬೇಕು, ನೀವು ಬಂದು ಏನಾದ್ರು ಮಾಡಿ ಅಂತ ಅವ್ರು ಹೇಳಿಲ್ಲ, ನೀವು ತಿಳ್ಕೊಳ್ಳಿ, ಅವ್ರು ಹೇಳಿದ್ದಿಷ್ಟೇ. ಆದ್ರೆ ಅವ್ರು ಏನ್ ಹೇಳಿದ್ರು ಅಂತ ಅವ್ರು ಹೇಳಿದ್ದೇನೆಂದ್ರೆ, ಹೌ ವುಡ್ ಯು ರಿಯಾಕ್ಟ್ ಇಫ್ ಡೆಮೋಕ್ರಸಿ ಸಡನ್ಲಿ ಡಿಸಪಿಯರ್ಡ್ ಇನ್ ಯುರೋಪ್? You will be shocked and say, oh my God, that's a mess in the democracy. And he says that has happened already. That's not something that's going to happen in the future. And with that regard, Europe shocks me that there is no reaction. ರಿಯಾಕ್ಷನ್ ಅಂದ್ರೆ ನಮ್ಮಲ್ಲಿ ಡೆಮೋಕ್ರಸಿ ಸಾಯ್ತಾ ಇದೆ, ಮತ್ತೆ ಯುರೋಪ್ನವರು ರಿಯಾಕ್ಟ್ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಮಾತಾಡೋದ್ರ ಬಗ್ಗೆ ಹೇಳಿರ್ತಾರೆ ಅಷ್ಟೇ. ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ದೇಶದ ಪ್ರಜಾಪ್ರಭುತ್ವ ಏನಿದೆ, ನಾನು ಪ್ರತಿ ಚುನಾವಣೆಯನ್ನು ಆಬ್ಸಲ್ಯೂಟ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ನಂಬ್ತೀನಿ. ನಮ್ಮಲ್ಲಿ ಚುನಾವಣೆಯ ಪ್ರಜಾಪ್ರಭುತ್ವ ಇದೆ. ಆದರೆ ಈ ಎರಡು ಚುನಾವಣೆ ಮಧ್ಯೆ ಏನ್ ನಡೆಯುತ್ತೋ ಇದರಲ್ಲಿ ಬೇಕಾದಷ್ಟು ಕೊರತೆಗಳಿವೆ ನಮ್ಮ ಪ್ರಜಾಪ್ರಭುತ್ವ. ಈ 2014 ಆದ್ರೆ ಈ ರೀತಿಯಾಗಿ ನೀವ್ ಯಾವತ್ತು ಯುರೋಪ್ಗೆ ಹೋಗಿ ಹೇಳಿಲ್ಲ, ಹಾಗೆ ಯಾವತ್ತು ಅಮೆರಿಕಾಗೂ ಹೋಗಿ ಹೇಳಿಲ್ಲ. ಅದು ನಿಜ. ಯಾಕಂದ್ರೆ ನಾನು ಇದನ್ನ ಕೆಲವು ವರ್ಷಗಳಿಂದ ಹೇಳ್ತಾ ಇದ್ದೀನಿ. ಅಂದ್ರೆ ಕಾಂಗ್ರೆಸ್ನ ಫಾರಿನ್ ಪಾಲಿಸಿ ಅಥವಾ ಭಾಜಪದ ಫಾರಿನ್ ಪಾಲಿಸಿ ಅಂತ ಇರುವುದಿಲ್ಲ, ಕೇವಲ ಭಾರತದ ಫಾರಿನ್ ಪಾಲಿಸಿ ಇದೆ, ಮತ್ತೆ ಭಾರತದ ಇಂಟ್ರೆಸ್ಟ್. ಮತ್ತೆ ನಾನು ಎಕ್ಸ್ಟರ್ನಲ್ ಅಫೇರ್ಸ್ ಕಮಿಟಿಯ ಅಧ್ಯಕ್ಷನಾಗಿದ್ದಾಗ ನಾನು ಇದೇ ಸ್ಪಿರಿಟ್ನಲ್ಲಿ ಹೇಳ್ತಾ ಇದ್ದೆ, ನೋಡಿ, ಈ ವಿಷಯದ ಬಗ್ಗೆ ನಮ್ಮ ನಡುವೆ ಯಾವುದೇ ರಾಜಕೀಯ ಡಿಫರೆನ್ಸಸ್ ಇರುತ್ತವೆ, ಅವೆಲ್ಲ ನಮ್ಮ ದೇಶದ ಗಡಿಗೆ ಬಂದು ನಿಂತುಬಿಡುತ್ತೆ, ಹೊರಗಡೆ ಈ ಡಿಫರೆನ್ಸಸ್ ತೋರಿಸಬಾರ್ದು. ಆದರೆ ಇದು ಸತ್ಯ, ಯಾರಿದನ್ನ ಮೊದಲು ಒಡೆಯೋದಕ್ಕೆ ಶುರು ಮಾಡಿದ್ದು ಭಾಜಪ ಮತ್ತೆ ಮೋದಿ ಸಾಹೇಬ್ರು ವಿದೇಶಕ್ಕೆ ಹೋಗಿ ಹೇಳ್ತಾ ಇದ್ರು, ನಮ್ಮ ದೇಶದಲ್ಲಿ ಏನೂ ಸರಿಯಿಲ್ಲ, 60 ವರ್ಷಗಳಿಂದ, ಅಂದ್ರೆ ನಮ್ಮ ದೇಶನ ಮೊದಲು ಆಳ್ದವರು ಭಾರತದ ಪರಿಸ್ಥಿತಿಯನ್ನು ಹದಗೆಟ್ಟಿಸಿ ಬಿಟ್ಟಿದ್ದಾರೆ. ಅಂದ್ರೆ ಜನ ಹೆಮ್ಮೆಯಿಂದ ಹೇಳ್ಕೊತಿರ್ಲಿಲ್ಲ ಅವ್ರು ಭಾರತೀಯರು. ಈ ತರದ ಭಾಷಣ ಮೋದಿ ಸಾಹೇಬ್ರು ವಿದೇಶದಲ್ಲಿ ಕೊಡೋಕೆ ಶುರು ಮಾಡಿದ್ರು. ನಮ್ಗೆ ಆಶ್ಚರ್ಯವಾಯ್ತು. ಅದು ಯಾರೇ ಆಗ್ಲಿ, ನಮ್ ಯಾವ ಪ್ರಧಾನಮಂತ್ರಿ ತಮ್ಮ ಭಾರತೀಯ ರಾಜಕೀಯನ ವಿದೇಶದವರ ಮುಂದೆ ಬಿಚ್ಚಿಟ್ಟಿರಲಿಲ್ಲ. ಮೋದಿಜಿ ಇದನ್ನ ಶುರು ಮಾಡಿದ್ರು. ಎಸ್ ಜೈಶಂಕರ್ ಅವ್ರನ್ನ ಫಾರಿನ್ ಮಿನಿಸ್ಟರ್ ಆಗಿ ಮಾಡಿದ್ದು ಒಳ್ಳೇದಾಯ್ತು. ಅವರೊಬ್ರು ಸ್ಪೆಷಲಿಸ್ಟ್ ಮತ್ತೆ ಡಿಪ್ಲೊಮ್ಯಾಟಿಕ್ ಅಂತ. ಖಂಡಿತ ಒಂದಿನ ಬಹುಶಃ ಪವನ್ ವರ್ಮಾ ಆಗ್ತಾರೆ. ಯಾಕೆಂದ್ರೆ ನಾವು ಇದನ್ನ ಬಯಸ್ತೀವಿ. ಜನ ಯಾರಿಗೆ ಇದನ್ನ ಮಾಡಿರೋ ಅನುಭವ ಇರುತ್ತೋ, ವಿದೇಶಿಯರ ಜೊತೆ ಮಾತಾಡೋ ಅನುಭವ ಇರುತ್ತೆ, ಯಾರು ವಿಷಯನ ಬೇಗನೆ ಅರ್ಥ ಮಾಡ್ಕೊಳ್ತಾರೆ, ಈ ತರದ ಜನರಿಗೆ ನಾವು ಜವಾಬ್ದಾರಿ ವಹಿಸ್ಬೇಕು. ನಿಮ್ಮ ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಚೀನಾ ಬಗ್ಗೆ ಏನು ಅರ್ಥ ಆಗಲ್ಲ, ಚೀನಾ ಥ್ರೆಟ್ ಬಗ್ಗೆ ಅವ್ರಿಗೆ ಅರ್ಥ ಆಗಲ್ಲ ಅಂತ. ಚೀನಾ ವಿಷಯ ಬಂದಾಗ ನಾವೆಲ್ಲರೂ ಸ್ವಲ್ಪ ಚಿಂತೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲರೂ ಹೇಳ್ತಾರೆ, ಈ ನಮ್ಮ ಗಡಿ ಏನಿದೆಯಲ್ಲ, ನಮ್ಮ ಫ್ರಾಂಟಿಯರ್ ಇದೆಯಲ್ಲ, ಅದು ಅನ್ಡಿಫೈನ್ಡ್ ಆಗಿದೆ, ಯಾವುದೇ ಕ್ಲಿಯರ್ ಲೈನ್, ಎರಡೆರಡು ದೇಶಕ್ಕೆ ಸಮ್ಮತಿ ಆಗುವಂಥದ್ದು. ಹಾಗಾಗಿ ಅಲ್ಲಿ ಇಂಥ ಏರಿಯಾಸ್ ಇದ್ದು ಎರಡೂ ಕಡೆ ಪೆಟ್ರೋಲಿಂಗ್ ನಡೆಯುತ್ತೆ. ನಮ್ಮ ಪೆಟ್ರೋಲ್ ರವಿವಾರ ಹೋದ್ರೆ ಅವರ ಪೆಟ್ರೋಲ್ ಸೋಮವಾರ ಬರೋರು. ಮತ್ತೆ ಪರಸ್ಪರ ಜಗಳ ಆಗಿಲ್ಲ, ಯಾಕೆಂದ್ರೆ ನಾವು ಹೋಗ್ತಿದ್ವಿ, ವಾಪಸ್ ಬರ್ತಿದ್ವಿ, ನಮ್ಮ ಹಕ್ಕನ್ನು ಸಾಬೀತು ಮಾಡೋಕ್ಕೆ ಅವರು ಹಾಗೆ ಮಾಡ್ತಿದ್ರು. ಇವಾಗ ಎಂಥ ಪೆಟ್ರೋಲಿಂಗ್ ಪ್ಲೇ ಸ್ಟೇಷನ್ ಆಗಿವೆ ಅಂದರೆ 26 ಜಾಗಗಳಲ್ಲಿವೆ. ಎಲ್ಲಿ ಭಾರತೀಯ ಸೇನೆ ತಲುಪೋದಕ್ಕಾಗಲ್ವೋ ಅಲ್ಲಿಗೆ ಚೀನಾದವರು ಬಂದು ಆ ಜಾಗನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ತಮ್ಮ ಬ್ಯಾರೆಕ್ಸ್ ಅಥವಾ ತಮ್ಮ ಬೇಸಸ್ನ ಅಲ್ಲಿ ತಂದು ಕೂರಿಸಿದ್ದಾರೆ. ಇದ್ರ ಬಗ್ಗೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ? ಕಾಂಗ್ರೆಸ್ ಪಾರ್ಟಿ ಕೇಳ್ತಾ ಇದೆ, ನಮ್ಗೆ ಉತ್ತರ ಸಿಕ್ಕಿಲ್ಲ. ಪ್ರಧಾನಮಂತ್ರಿ ಹೇಳಿದ್ರು, ಈ ಚೀನಾದವರು ಯಾವ ಭೂಮಿ, ಭಾರತದ ಯಾವ ಜಮೀನು ಜಪ್ತಿ ಮಾಡಿಲ್ಲ ಅಂತಿದ್ದಾರೆ. ಇದು ಭಾರತದ ಭೂಮಿ ಹೌದಾ ಅಲ್ಲೋ ಅದು ಬೇರೆ ವಿಷಯ. ಆದರೆ ಯಾವ ಭೂಮಿವರೆಗೂ ಭಾರತದ ಸೇನೆ ತಲುಪಬಹುದಾಗಿತ್ತು, ಆ ಭೂಮಿನ ಚೀನಾದವರಿಗೆ ಯಾಕೆ ಬಿಟ್ಕೊಟ್ಟು? ನಾನು ನಿರ್ಮಲಾ ಸೀತಾರಾಮನ್ ಅವ್ರ ಸ್ಟೇಟ್ಮೆಂಟ್ನ ಕೇಳಿದ್ದೀನಿ. ಅವ್ರು ಹೇಳಿದ್ದೇನೆಂದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ಚೀನಾದ ಅರ್ಥ ಚೀನಾ ಅಂಬಾಸಿಡರ್ ಮೂಲಕ ಸಿಗುತ್ತೆ ಅಂತ.
ಅವರು ಫಾರಿನ್ ಮಿನಿಸ್ಟರ್ ಜೊತೆ ಮಾತಾಡ್ತಾರಂತೆ. ನನ್ನ ಪ್ರಕಾರ ಅವರು ತುಂಬಾ ಜನರನ್ನ ಮೀಟ್ ಮಾಡ್ತಾರೆ, ತುಂಬಾ ಜನರ ಅಭಿಪ್ರಾಯ ಕೇಳಿ ಅವ್ರು ತಮ್ಮ ಅಭಿಪ್ರಾಯ ನೀಡ್ತಾರೆ. ನೋಡಿ ಈ ತರದ ಆರೋಪ ಇತ್ತೀಚೆಗೆ ಏನ್ ನೋಡ್ತಾ ಇದೀವಿ ಅಂದ್ರೆ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ನಮ್ಮ ಪ್ರೈಮ್ ಮಿನಿಸ್ಟರ್ನ ಬಾಸ್ ಅಂತ ಕರೀತಾರೆ. ಅಮೆರಿಕನ್ ಪ್ರೆಸಿಡೆಂಟ್ ಹೇಳ್ತಾರೆ ನಿಮ್ಮ ಆಟೋಗ್ರಾಫ್ ಕೊಡಿ ಮೋದಿ ಅವರೇ ಅಂತ. ಆದರೆ ಮೋದಿಜಿ ಅವರು ತಾವೇ ಹೇಳಿದ ಹಾಗೆ ಇದು ಒಂದು ವ್ಯಕ್ತಿಗತ ವಿಷಯ ಅಲ್ಲ, ಇದು ಭಾರತದ ಸಮ್ಮಾನ. ಅಂದ್ರೆ ಭಾರತದ ಪ್ರಧಾನಮಂತ್ರಿ ಬಂದಾಗ ಭಾರತ ಒಂದಿಂತ ಮಹತ್ವಪೂರ್ಣ ದೇಶ ಅಂದ್ರೆ ಜನ ನಮ್ಮ ಪ್ರಧಾನಮಂತ್ರಿಗೆ ಗೌರವ ಕೊಡ್ತಾರೆ. ನನಗೂ ಖುಷಿ ಆಗ್ತಿದೆ, ನನಗೂ ಖುಷಿ ಆಗುತ್ತೆ ಜನ ನಮ್ಮ ಪ್ರಧಾನಮಂತ್ರಿಗೆ ಗೌರವ ಕೊಡ್ತಾರೆ. ನೋಡಿದ್ರಾ PNGಯ ಪ್ರೈಮ್ ಮಿನಿಸ್ಟರ್ ಕಾಲಿಗೆ ಬಿದ್ದಿದ್ರಂತೆ ನಮ್ಮ ಇಂಡಿಯಾದ ಪ್ರೈಮ್ ಮಿನಿಸ್ಟರ್. ಕಾಲಿಗೆ ಬೀಳುವುದನ್ನು ನಾನು ಮೊದಲನೇ ಸಲ ನೋಡಿದ್ದೀನಿ. ಕಾಲಿಗೆ ಬೀಳುವುದನ್ನು ನಾನು ಮೊದಲನೇ ಸಲ ನೋಡ್ತಿದ್ದೀನಿ. ಆದರೆ ನಾನು ಹೇಳೋದು, ಯಾವಾಗ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅವ್ರಿಗೆ ಕೇಳಲಾಗಿತ್ತು, ನೀವು ನಿಮ್ಮ ಪ್ರೆಸಿಡೆಂಟ್ ಆಗಿರೋ ಅನುಭವದಲ್ಲಿ ಆ ನಾಯಕರು ಯಾರು ಅಂದ್ರೆ ಇಡೀ ಜಗತ್ತಿನಲ್ಲಿ ನಿಮ್ಮನ್ನ ಜಾಸ್ತಿ ಇಂಪ್ರೆಸ್ ಮಾಡಿದವರು, ಮೊದಲನೇ ಹೆಸರು ಅವ್ರು ತಗೊಂಡಿದ್ದು ಮನಮೋಹನ್ ಸಿಂಗ್ ಸಾಹೇಬ್ರದ್ದು. ಹಾಗೂ ಇಲ್ಲ, ಇದ್ರ ಬಗ್ಗೆ ಅನುಮಾನ ಇಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಇಡೀ ಪ್ರಪಂಚದಲ್ಲಿ ನೆಹರು ಸಾಹೇಬ್ರ ಬಗ್ಗೆ ಅವರು ಸೂಯೆಸ್ ಕ್ರೈಸಿಸ್ನಲ್ಲಿ ಅವರು ಇನ್ವಾಲ್ವ್ ಆಗಿ ಸೂಯೆಸ್ ಕ್ರೈಸಿಸ್ನ ಸಾಲ್ವ್ ಮಾಡಿದಾಗ ಅಯ್ಯೋ ಪಾಕಿಸ್ತಾನದವರು ಅವರ ಮೇಲೆ ಶಾಯರಿ ಬರೆದಿದ್ರು. ಹಾಗಾದ್ರೆ ನನ್ನ ಪ್ರಕಾರ ಭಾರತೀಯ ನೇತೃತ್ವ ಇದೊಂದು ದೊಡ್ಡ ಜವಾಬ್ದಾರಿ. ಮತ್ತೆ ಭಾರತದ ಹೆಸರಿನಲ್ಲಿ ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಿದಾಗ ನಮ್ಮೆಲ್ಲರಿಗೂ ಖುಷಿಯಾಗುತ್ತೆ.